ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಆಯ್ಕೆ ಆಗಿದ್ದಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಬೆಳಗಾವಿಯ ಜಿದ್ದಿನ ಕಣದಲ್ಲಿ ಕೊನೆಗೂ ಸಹ ಯಾರಾಗ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡೋದೇ ಈ ಬೆಳಗಾವಿ ರಾಜಕಾರಣ. ಕಾರಣ ಏನು ಅಂದ್ರೆ ಅಲ್ಲಿ ಇಡೀ ರಾಜಕೀಯ ಒಂದ್ ಕಡೆ ಆದ್ರೆ ಸಾಮಾನ್ಯ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ರಾಜಕೀಯವೇ ಪೂರ್ತಿ ಬದಲಾಗ್ಬಿಡುತ್ತೆ. ಕಾರಣ ಏನು ಅಂದ್ರೆ ಒಂದು ಕಡೆಗೆ ಬಿಜೆಪಿ ಪರವಾಗಿರುವಂತವ್ರು, ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪರವಾಗಿರುವಂತವ್ರು ವಿಧಾನಸಭೆ ಬಂದಂತಹ ಸಂದರ್ಭದಲ್ಲಿ ಕಿತ್ತಾಡ್ತಾರೆ, ಬೈದಾಡ್ತಾರೆ, ಜಗಳ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಬಂದಾಗ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಜೊತೆ ಹೋಗ್ತಾರೆ, ಕಾಂಗ್ರೆಸ್ ನಾಯಕರು ಬಿಜೆಪಿ ಅವ್ರ ಜೊತೆ ಬರ್ತಾರೆ. ಈಗಲೂ ಸಹ ಅದೇ ಆಗಿದ್ದು ನೋಡಿ. ಅಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆಗಿದ್ದಾರೆ. ಇವರು ಬಿಜೆಪಿ ಅವರು. ಆದ್ರೆ ಅವ್ರಿಗೆ ಸಪೋರ್ಟ್ ಕೊಟ್ಟಿರೋದು ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಬಣ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಇನ್ನು ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಎಷ್ಟೆಷ್ಟು ಮತಗಳು ಬಂದಿದ್ದಾವೆ, ಎಷ್ಟೆಷ್ಟು ಮತಗಳಿಂದ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಇನ್ನೇನು ಗೊತ್ತಾಗಬೇಕಾಗಿದೆ. ಬಹಳಷ್ಟು ಪ್ರಮುಖವಾಗಿ ಈ ಒಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಯ ಸಂದರ್ಭದಲ್ಲೂ ಸಹ ನೇರವಾಗಿ ಆ ಸಂದರ್ಭದಲ್ಲಿ ಬಹಳಷ್ಟು ಜನ 6 ರಿಂದ 7 ಜನ ಅವಿರೋಧವಾಗಿ ಆಯ್ಕೆ ಆಯ್ತಾರೆ. ಅವಿರೋಧವಾಗಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಡಿಸೈಡ್ ಆಗ್ಬಿಟ್ಟಿತ್ತು. ಇದು ಏನಂದ್ರೆ ಜಾರಕಿಹೊಳಿ, ಅದರಲ್ಲೂ ಸ್ಪೆಷಲಿ ಸತೀಶ್ ಜಾರಕಿಹೊಳಿ ಬಣ ಏನಿದೆಯಲ್ಲ ಅವರ ಪರವಾಗಿರುವಂತವರೇ ಅಧ್ಯಕ್ಷರಾಗ್ತಾರೆ ಮತ್ತು ಉಪಾಧ್ಯಕ್ಷರಾಗ್ತಾರೆ ಅಂತ. ಆದ್ರೂ ಸಹ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿತ್ತು. ಏನಾದ್ರೂ ಕೊನೆ ಹಂತದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ, ಕೊನೆ ಹಂತದಲ್ಲಿ ಏನಾದ್ರೂ ಚಮತ್ಕಾರ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆನ ಇಟ್ಕೊಳ್ಳಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸಹ ಅಂತದಾಗಿಲ್ಲ. ಲಕ್ಷ್ಮಣ್ ಸವದಿಗೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಮತ್ತು ಏನಂದ್ರೆ ಅಲ್ಲಿರುವಂತಹ ಅವರ ಟೀಮ್, ಅವರ ಬಣ ಸಕಲ ಪ್ರಯತ್ನಗಳನ್ನ ಮಾಡಿಕೊಂಡಿತು. ಆದ್ರೆ ಯಾವುದೇ ಕಾರಣಕ್ಕೂ ಸಹ ಅದು ಆಗೋದಿಲ್ಲ. ಈಗ ಅಂತಿಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷದ ಆಯ್ಕೆ ಆಗಿದೆ. ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆದ್ರೆ ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಆಯ್ಕೆ ಆಗಿದ್ದಾರೆ. ಬೆಳಗಾವಿ ರಾಜಕಾರಣ ಬೆಳಗಾವಿಯ ರಾಜಕಾರಣ ಇದೆಯಲ್ಲ, ಸರ್ಕಾರವನ್ನು ಉರುಳಿಸೋ ಮಟ್ಟಕ್ಕೂ ಸಹಿತ ಹೋಗಿರುವಂತಹ ಇತಿಹಾಸ ಇದೆ, ಉದಾಹರಣೆಗಳಿದಾವೆ. ಫಾರ್ ಎಕ್ಸಾಂಪಲ್, ಈ ಹಿಂದಿರುವಂತಹ ಸರ್ಕಾರದ ಸಂದರ್ಭದಲ್ಲಿ ಅಲ್ಲಿ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತದ್ದಾಗಿತ್ತು. ಅವಾಗ ಆ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರವೇ ಉರುಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಇದೇ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವಿಚಾರವಾಗಿ. ಈಗ ಮತ್ತೆ ಆ ಚುನಾವಣೆಯ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಪ್ರತಿಷ್ಠೆಯ ಕಣವಾಗಿತ್ತಿದ್ದು, ಆ ಪ್ರತಿಷ್ಠೆಯ ಕಣದಲ್ಲಿ ಕೊನೆಗೂ ಸಹ ಜಾರಕಿಹೊಳಿ ಕುಟುಂಬ ಮತ್ತೆ ಅವರ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ. ಆ ಮೂಲಕವಾಗಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಅಧಿಪತ್ಯವನ್ನ ಜಾರಕಿಹೊಳಿ ಬ್ರದರ್ಸ್ ತಂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗುವ ಮೂಲಕವಾಗಿ ಅದನ್ನ ವಹಿಸಿಕೊಂಡಿದ್ದಾರೆ. ಕಳೆದ 2 ದಶಕಗಳಿಂದ ನಿರಂತರವಾಗಿ ಅದರ ಮೇಲೆ ಹಿಡಿತವನ್ನ ಇಟ್ಕೊಂಡಿರುವಂತದ್ದು ರಮೇಶ್ ಕತ್ತಿ ಫ್ಯಾಮಿಲಿ ಇತ್ತು, ಅಂದ್ರೆ ಕತ್ತಿ ಕುಟುಂಬ ಇತ್ತು. ಉಮೇಶ್ ಕತ್ತಿ ಅವರು ಈ ಒಂದು ಡಿಸಿಸಿ ಬ್ಯಾಂಕ್ ಮೇಲೆ ಬಹಳಷ್ಟು ನಿರ್ಣಾಯಕವಾಗಿ ಅಂದ್ರೆ ಹಿಡಿತವನ್ನ ಸಾಧಿಸ್ಕೊಂಡ್ಬಿಟ್ಟಿದ್ರು. ಆದ್ರೆ ಯಾವಾಗ ರಮೇಶ್ ಕತ್ತಿ ಅವರು ಪೂರ್ತಿಯಾಗಿ ಡೆಡ್ ಅಪೋಸಿಟ್ ಆಗಿ ಜಾರಕಿಹೊಳಿ ಬ್ರದರ್ಸ್ ಜೊತೆಗೆ ತೊಡೆತಟ್ಟಿ ನಿಲ್ತಾರಲ್ಲ, ಅವಾಗ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಜಾರಕಿಹೊಳಿ ಕುಟುಂಬದವರು. ಆಗ ನೇರವಾಗಿ ನಿರ್ದೇಶಕರ ಆಯ್ಕೆಯ ಸಂದರ್ಭದಲ್ಲೂ ಸಹ ಪೂರ್ತಿಯಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ, ಅಂದ್ರೆ ಆರಂಭಿಕ ಹಂತದಲ್ಲಿ ನಿರ್ದೇಶಕರ ಆಯ್ಕೆಯ ಸಂದರ್ಭದಲ್ಲಿ ಹಿಡಿತಕ್ಕೆ ತೆಗೆದುಕೊಂಡಂತವರು ಜಾರಕಿಹೊಳಿ ಬ್ರದರ್ಸ್. ಆವಾಗಲೇ ಬಹುತೇಕ ಫೈನಲ್ ಆಗಿತ್ತು ಯಾರ ಪರವಾಗಿ ಅತಿ ಹೆಚ್ಚು ನಿರ್ದೇಶಕರಿದ್ದಾರೆ. ಯಾಕಂದ್ರೆ 7 ಜನ ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ತದನಂತರ ಮತ್ತೆ ಚುನಾವಣೆ ನಡೆಯುತ್ತೆ ಕೆಲವೊಂದು ಕ್ಷೇತ್ರಗಳಿಗೆ. ಆ ಸಂದರ್ಭದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಂದ್ರೆ ಅವರ ಪ್ಯಾನೆಲ್ ಏನಿರುತ್ತೆ, ಆ ಪ್ಯಾನೆಲ್ ಪರವಾಗಿ ಏನಂದ್ರೆ ಮತ್ತಷ್ಟು ಜನ ಗೆಲುವನ್ನು ಸಾಧಿಸ್ಕೊಂಡ್ ಬರ್ತಾರೆ. ಆ ಮೂಲಕವಾಗಿ ಇಲ್ಲಿ ಬಹುತೇಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಅವ್ರಿಗೆ ಹೋಗ್ಬಿಡುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಬಹಳಷ್ಟು ಕುತೂಹಲ ಇತ್ತು, ಕೊನೆ ಹಂತದಲ್ಲಿ ಏನಾದ್ರೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತಾ, ಅಥವಾ ಏನಾದ್ರೂ ಬದಲಾವಣೆಗಳಾಗುತ್ತಾ, ಯಾರಾದ್ರೂ ಕ್ರಾಸ್ ಔಟಿಂಗ್ ಮಾಡ್ತಾರಾ, ಅಥವಾ ಯಾರಾದ್ರೂ ಜಾರಕಿಹೊಳಿ ಬ್ರದರ್ಸ್ಗೆ ಕೈ ಕೊಟ್ಟು ಈ ಕಡೆ ಅಂದ್ರೆ ಲಕ್ಷ್ಮಣ್ ಸವದಿ ಬಣಕ್ಕೆ ಯಾರಾದ್ರೂ ಬರ್ತಾರಾ, ರಮೇಶ್ ಕತ್ತಿ ಜೊತೆಗೆ ಸಾಥನ್ನ ಕೊಡ್ತಾರಾ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಯಾವುದೇ ಅವಕಾಶವನ್ನ ಕೊಡ್ಲಿಲ್ಲ ನಿರ್ದೇಶಕರಿಗೆ. ಕಳೆದ ಯಾವಾಗ ಅವ್ರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಳ್ಳುವಂತಹ ಕೆಲಸ, ಅವರನ್ನ ತಮ್ಮ ಸುಪರ್ತಿಗೆಲ್ಲ ಇಟ್ಕೊಳ್ಳುವಂತಹ ಕೆಲಸವನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡಿದ್ರು.
ಎಲ್ಲಿ ಅವರು ಮತ್ತೆ ಕುದುರೆ ವ್ಯಾಪಾರದಲ್ಲಿ ಬದಲಾಗ್ತಾರ ಅನ್ನುವಂತಹ ಪ್ರಶ್ನೆ ಏನಂತಂದ್ರೆ ಅನುಮಾನ ಬಂದಂತಹ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಆಗಿರ್ಬೋದು ಅಥವಾ ರಮೇಶ್ ಕತ್ತಿ ಆಗಿರ್ಬೋದು ತುಂಬಾ ಪ್ರಯತ್ನವನ್ನ ಪಟ್ಟರು, ಆದರೆ ಕೊನೆಗೂ ಸಕ್ಸಸ್ ಆಗಿಲ್ಲ. ಈಗ ಅಂತಿಮವಾಗಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನದ ಜಾರಕಿಹೊಳಿ ಬ್ರದರ್ಸ್ ಕೈಗೆ ತಲುಪಿರುವಂತದ್ದು.